ಓಕೆ, ಈ ವಿಡಿಯೋಲಿ ನಾವೇನು ಮಾಡ್ತಾ ಬರೋಣ ಅಂತಂದರೆ ಎಕ್ಸ್ಲಾಮೇಟರಿ ಸೆಂಟೆನ್ಸಿಂದ ಅಸರ್ಟಿವ್ ಸೆಂಟೆನ್ಸ್ಗೆ ಯಾವ ರೀತಿ ಚೇಂಜಸ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಬರೋಣ. ಈ ಹಿಂದಿನ ವಿಡಿಯೋಲಿ ನಾವೇನು ಮಾಡಿದ್ವಿ, ಅಸರ್ಟಿವ್ ಸೆಂಟೆನ್ಸ್ ಇದ್ದುದನ್ನು ಎಕ್ಸ್ಲಾಮೇಟರಿ ಸೆಂಟೆನ್ಸನ್ನು ಹೇಗೆ ಮಾಡಿದೀವಿ ಅನ್ನೋದನ್ನು ನೋಡ್ತಾ ಬಂದೆವು. ಸೊ ಇವಾಗ ಎಕ್ಸ್ಲಾಮೇಟರಿ ಟು ಅಸರ್ಟಿವ್, ಸೊ ಯಾವ ಥರ ಅನ್ನೋದನ್ನು ನೋಡ್ತಾ ಬರೋಣ. ಓಕೆ, ಈ ಹಿಂದಿನ ವಿಡಿಯೋಲಿ ನಾನು ಹೇಳಿದೆ ಎಕ್ಸ್ಲಾಮೇಟರಿ ಸೆಂಟೆನ್ಸ್ ಇದ್ದುದನ್ನು ಅಸರ್ಟಿವ್ ಮಾಡುವಾಗ ಒಂದಿಷ್ಟು ರೂಲ್ಸ್ಗಳನ್ನು ನಾನು ಹೇಳಿದೆ. ಓಕೆ, ಅದು ಗೊತ್ತಾಗಿತ್ತು ಅಂದರೆ ಇದು ಇನ್ನೂ ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಹಾಗಾಗಿ ನಾನು ಒಂದು ಎಕ್ಸಾಂಪಲನ್ನು ಏನು ಮಾಡ್ತೀನಿ ಅಂತಂದರೆ, ನಾನು ಅಸರ್ಟಿವ್ ಸೆಂಟೆನ್ಸಿನ ಎಕ್ಸ್ಲಾಮೇಟರಿ ಸೆಂಟೆನ್ಸನ್ನು ಯಾವ ರೀತಿ ಮಾಡೋದನ್ನು ಹೇಳ್ತಾ ಬರ್ತೀನಿ. ಓಕೆ, ತಿಳಿತಾ? ಸೊ ಈ ಥರ ಏನು ಮಾಡಿದ್ದಾರೆ, ನಿಮಗೆ ದ ಕಿಂಗ್ ವಾಸ್ ವೆರಿ ಕ್ರೂಯಲ್ ಅಂತೇಳಿ ನಿಮಗೆ ಒಂದು ಅಸರ್ಟಿವ್ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ಎಕ್ಸ್ಲಾಮೇಟರಿ ಮಾಡಿರಿ ಅಂತ ಹೇಳಿ ಕ್ವಶನ್ಸನ್ನು ಕೇಳ್ತಾರೆ. ಸೊ ಆಗಿದ್ಮೇಲೆ ಹಿಂಗೆ ಮಾಡುವಾಗ ನಾನು ಒಂದಿಷ್ಟು ರೂಲ್ಸ್ಗಳನ್ನು ಹೇಳಿದೆ. ಏನಪ್ಪ ಅಂದರೆ, ಕೊನೆಯ ಪದ ಇದು ನೌನ್ ಆಗಿತ್ತು ಅಂತಂದರೆ ನೀವೇನು ಮಾಡಿರಿ, ವಾಟ್ ಎ ಅಂತೇಳಿ ಪ್ರಾರಂಭ ಮಾಡಿ ಕ್ವಶನನ್ನು ಅಥವಾ ವಾಕ್ಯವನ್ನು ರಚನೆ ಮಾಡಿರಿ ಅಂತ ಹೇಳಿದೆ. ಒಂದು ವೇಳೆ ಎಡ್ಜೆಕ್ಟಿವ್ ಆಗಿತ್ತು ಅಂತ ಅಥವಾ ಎಡ್ಜೆಕ್ಟ್ ಆಗಿತ್ತು ಅಂತಂದರೆ ಹೌ ಅಂತೇಳಿ ಪ್ರಾರಂಭ ಮಾಡಿ ನೀವು ಸೆಂಟೆನ್ಸನ್ನು ರಚನೆ ಮಾಡಿ ಅಂತ ನಾನು ಹೇಳಿದೆ. ಸೊ ನೌನ್ ಹೇಗೆ, ಎಡ್ಜೆಕ್ಟಿವ್ ಹೇಗೆ ಅನ್ನೋದನ್ನು ಈ ಹಿಂದಿನ ವಿಡಿಯೋಲಿ ನಾನು ಹೇಳಿದ್ದೀನಿ. ಓಕೆ, ಸೊ ಇಲ್ಲಿ ಕ್ರೂವೆಲ್ ಅನ್ನೋದು ಎಡ್ಜೆಕ್ಟ್ ಆಗುತ್ತೆ. ಸೊ ಅದನ್ನು ನಾವೇನು ಮಾಡೋಣ, ಹೌ ಇಂದ ನಾವು ಪ್ರಾರಂಭ ಮಾಡಬೇಕಾಗುತ್ತೆ ಈ ವಾಕ್ಯ ರಚನೆ ಮಾಡೋಣ. ಓಕೆ, ಒಂದನೇದು ರೂಲ್ಸ್ ಆಯಿತು. ಎರಡನೇದೇನಪ್ಪ ಅಂದರೆ, ವಾಕ್ಯದಲ್ಲಿ ಎಲ್ಲಿವರೆಗೂ ಹೆಲ್ಪಿಂಗ್ ವರ್ಬ್ ಇರುತ್ತಲ್ಲ, ಸೊ ಅಲ್ಲಿವರೆಗೂ ಪ್ರಾರಂಭದಿಂದ ಅಂಡರ್ಲೈನ್ ಮಾಡಿರಿ ಅಂತ ಹೇಳಿದೆ. ಓಕೆ, ಮೂರನೇದು ವಾಕ್ಯದಲ್ಲಿ ಸೋ, ವೆರಿ, ರಿಯಲಿ, ಆಮೇಲೆ ಎಕ್ಸ್ಟ್ರೀಮ್ಲಿ ಇಂಥ ಪದಗಳು ಬಂದರೆ ಅವುಗಳನ್ನು ನೀವು ಚೇಂಜ್ ಮಾಡುವಾಗ ಬಳಸೋ ಆಗಿಲ್ಲ, ನೀವು ಅದನ್ನು ಡಿಲೀಟ್ ಮಾಡಿರಿ ಅಂತ ಹೇಳಿದೆ. ಸೊ ಈ ಪ್ರಕಾರ ಏನಾಗಿತ್ತು, ವಾಕ್ಯವನ್ನು ರಚನೆ ಮಾಡಬೇಕಾಗಿತ್ತು. ಕೊನೆಗೆ ನೀವು ಭಾವಾರ್ಥಕ ಚಿಹ್ನೆಯನ್ನು ಇಡ್ರಿ ಅಂತೇಳಿ ನಾನು ಹೇಳಿದ್ದೆ. ಸೊ ಅದ್ರ ಪ್ರಕಾರ ಇದನ್ನು ಚೇಂಜ್ ಮಾಡಿ ನೋಡೋಣ. ಇವಾಗ ಹೌ ಕ್ರೂವೆಲ್, ಇದನ್ನು ಬಳಸೋ ಆಗಿಲ್ಲ. ಸೊ ಉಳಿದಿದ್ದು ಯಾವುದು, ದ ಕಿಂಗ್ ವಾಸ್, ಅದನ್ನು ಸೀದಾ ಬರೆದ್ಬಿಡ್ರಿ, ದ ಕಿಂಗ್ ವಾಸ್. ಓಕೆ, ದ ಕಿಂಗ್ ವಾಸ್, ಇದು ಏನಪ್ಪ ಅಂದರೆ ನಿಮ್ಮದು ಎಕ್ಸ್ಲಾಮೇಟರಿ ಸೆಂಟೆನ್ಸ್ ರಚನೆ ಆಯಿತು. ಸೊ ಇದನ್ನು ನಾವು ರೂಲ್ಸ್ಗಳನ್ನು ಅಸರ್ಟಿವ್ ಸೆಂಟೆನ್ಸನ್ನು ಎಕ್ಸ್ಲಾಮೇಟರಿ ಮಾಡುವಾಗ ಬಳಸಿದೆವು. ಸೊ ಇವಾಗ ಎಕ್ಸ್ಲಾಮೇಟರಿ ಟು ಅಸರ್ಟಿವ್ ಮಾಡುವಾಗ ಏನೆಲ್ಲ ನಾವು ಬಳಸಬೇಕು ಅನ್ನೋದನ್ನು ನಾವು ನೋಡ್ತಾ ಬರೋಣ. ಓಕೆ, ಸೊ ಇದಕ್ಕೂ ಸ್ವಲ್ಪ ನಾನು ಈಸಿ ಆಗುವಾಗೆ ನಿಮ್ಗೆ ಏನು ಮಾಡಿದ್ದೀನಿ, ಸ್ವಲ್ಪ ರೂಲ್ಸ್ಗಳನ್ನು ಮಾಡಿದ್ದೀನಿ. ಏನಪ್ಪ ಅಂದರೆ, ವಾಕ್ಯ ರಚನೆ, ಓಕೆ, ವಾಕ್ಯ ರಚನೆ ಒಳಗೆ ನಿಮಗೆ ಲಾಸ್ಟ್ ಏನು ಮಾಡಿದ್ದೀವಿ ನಾವು ಈ ಹಿಂದ್ಗಡೆ ಮಾಡುವಾಗ, ದ ಕಿಂಗ್ ಅನ್ನು ಏನು ಮಾಡಿದ್ದೀವಿ, ಲಾಸ್ಟ್ ಬಳಸಿದ್ದೀವಿ, ದ ಕಿಂಗ್ ವಾಸ್. ಓಕೆ, ದ ಕಿಂಗ್ ಅನ್ನೋದನ್ನ ಏನು ಮಾಡಿದ್ದೀವಿ, ಲಾಸ್ಟ್ ನಾವು ಬಳಸಿದ್ದೀವಿ. ಓಕೆ, ಸೊ ಇಲ್ಲಿ ಏನು ಮಾಡೋಣ, ಅದನ್ನು ನಾವು ಫಸ್ಟಿಗೆ ಬಳಸೋಣ. ಎಲ್ಲಿಂದ ಪ್ರಾರಂಭದಿಂದ ಹೆಲ್ಪಿಂಗ್ ವರ್ಗೂ ನಾವೇನು ಲಾಸ್ಟ್ ಬಳಸಿದ್ದೀವಲ್ಲ, ಸೊ ಅದನ್ನು ಇಲ್ಲಿ ಏನು ಮಾಡಬೇಕು, ಅದನ್ನು ಪ್ರಾರಂಭದೊಳಗೆ ಬಳಸಬೇಕು. ಅಂದರೆ ಎಲ್ಲಿಗೆ ಅಂತಂದರೆ, ಇದು ಇಟ್ ಈಸ್ ಅನ್ನೋದು ಏನಾಯಿತು, ಪ್ರಾರಂಭದಲ್ಲಿ ಬಂತು, ಹೌದಾ. ಆಮೇಲೆ ವಾಕ್ಯದೊಳಗೆ ಏನಾದರೂ ವಾಟ್ ಎ ಅಂತೇಳಿ ಕೊಟ್ಟಿದ್ರೆ ಅಂದರೆ ನೀವು ಈ ವಾಟ್ ಎ ಬದಲಾಗಿ ಅ ವೆರಿ ಅಂಥೇಳಿ ಬಳಸಬೇಕು. ಒಂದು ವೇಳೆ ಹೌ ಅಂತೇಳಿ ಕೊಟ್ಟಿದ್ರು ಅಂತಂದರೆ ನೀವೇನು ಮಾಡಬೇಕು, ಬರೀ ವೆರಿ ಅಂಥೇಳಿ ಬಳಸಬೇಕು. ತಿಳಿತಾ? ಸೊ ಇಲ್ಲಿ ಏನಾಗಿದೆ, ವಾಟ್ ಎ ಅಂತೇಳಿ ಇದೆಯಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ಏನು ಮಾಡಬೇಕು, ಅ ವೆರಿಯನ್ನು ಬರಿಬೇಕು, ಅ ವೆರಿ. ಓಕೆ, ಮೂರನೇದು ಏನಪ್ಪ ಅಂತಂದರೆ, ಕೊನೆಗೆ ಉಳಿದಿರುತ್ತಲ್ಲ ಏನು, ಆ ವೇರಿ ಆದಮೇಲೆ ಏನು ಇದು ಉಳಿತಲ್ಲ, ಸೊ ಅದನ್ನು ಏನು ಮಾಡಬೇಕು, ನೆಕ್ಸ್ಟ್ ಬರಿಬೇಕು. ಆ ವೇರಿ ಆದಮೇಲೆ ವಂಡರ್ಫುಲ್ ಡೇ, ಕೊನೆಗೆ ಏನು ಮಾಡಿರಿ, ಈ ಭಾವಾರ್ಥಕ ಚಿಹ್ನೆಯನ್ನು ತೆಗೆದು ಫುಲ್ ಸ್ಟಾಪನ್ನು ಕೊಡಬೇಕು. ಇಷ್ಟೇ ಇರೋದು. ಸೊ ನಾವು ಇಲ್ಲಿ ಫಸ್ಟ್ ಇದ್ದದನ್ನು ಲಾಸ್ಟಿಗೆ ಬರಿತಿದ್ವಿ, ಎಲ್ಲಿಗೆ, ಇಲ್ಲಿ ಎಕ್ಸ್ಲಾಮೇಟರಿ ಸೆಂಟೆನ್ಸ್ ಮಾಡುವಾಗ. ಸೊ ಈಗ ಆಲ್ರೆಡಿ ಎಕ್ಸ್ಲಾಮೇಟರಿ ಐತಿ, ಅದನ್ನು ಅಸರ್ಟಿವ್ ಮಾಡುವಾಗ ಕೊನೆಗಿದ್ದದನ್ನು ಫಸ್ಟಿಗೆ ಬರಿಬೇಕು, ಇಟ್ ಈಸ್. ಓಕೆ, ಆಮೇಲೆ ಇಲ್ಲಿ ಫಸ್ಟಿಗೆ ಏನಿದೆ, ವಾಟ್ ಎ ಇದೆ. ಸೊ ವಾಟ್ ಎ ಇದ್ದಾಗ ನಾವೇನು ಬಳಸಬೇಕು, ಆ ವೇರಿ ಅನ್ನೋದನ್ನು ಬಳಸಬೇಕು, ಒಂದು ವೇಳೆ ಇಲ್ಲಿ ಹೌ ಇತ್ತು ಅಂತಂದರೆ ಬರೀ ವೇರಿಯನ್ನು ಬಳಸಬೇಕು. ಸೊ ಇಲ್ಲಿ ಲಾಸ್ಟ್ ಇರೋದನ್ನು ನೀವು ಬರೆದಾದ್ಮೇಲೆ ಮತ್ತೆ ಇಲ್ಲಿ ಫಸ್ಟ್ನೇದಿಂದ ನೋಡ್ಕೊತ ಬರಬೇಕು. ಸೊ ಹಾಗಾಗಿ ಇಲ್ಲಿ ವಾಟೆ ಇರೋದ್ರಿಂದ ಆ ವೇರಿಯನ್ನು ಬಳಸಬೇಕು. ಉಳಿದಿರೋದನ್ನು ಆ್ಯಸ್ ಇಟ್ ಈಸ್ ಬರೆದ್ರೆ ಏನಪ್ಪ ಅಂದರೆ ನಿಮ್ಮ
ಅಸರ್ಟಿವ್ ಸೆಂಟೆನ್ಸ್ ರೆಡಿ ಆಗಿಬಿಡುತ್ತೆ. ಸೊ ಎಕ್ಸಾಂಪಲನ್ನು ನೋಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ವಾಟ್ ಅ ವಂಡರ್ಫುಲ್ ಡೇ ಇಟ್ ಈಸ್ ಅಂತೇಳಿದೆ, ಹೌದಾ? ವಾಟ್ ಅ ವಂಡರ್ಫುಲ್ ಡೇ ಇಟ್ ಈಸ್. ಸೊ ಇಲ್ಲಿ ಕೊನೆ ಪದ ಇಟ್ ಈಸ್. ಓಕೆ, ಇಟ್ ಈಸ್ ಅನ್ನು ನಾವೇನು ಮಾಡ್ಬೇಕು, ಇಲ್ಲಿ ಫಸ್ಟಿಗೆ ಬರ್ಕೋಬೇಕು, ಇಟ್ ಈಸ್. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಏನಿದೆ, ವಾಟ್ ಎ ಇದೆ. ವಾಟ್ ಎ ಇದ್ದಾಗ ನಾವು ಏನು ಬಳಸ್ಬೇಕಂತ ಹೇಳಿದೆ, ಅ ವೇರಿ ಬಳಸಬೇಕು ಅಂತ ಹೇಳಿದೆ, ಅ ವೇರಿ. ಆಯ್ತಾ? ಅ ವೇರಿ ಆದಮೇಲೆ ಉಳಿದಿರೋದೇನು, ಏನೆಲ್ಲ ಉಳಿದಿದ್ದಿಲ್ಲ ಅದನ್ನು ಯಥಾವತ್ತವಾಗಿ ಸೀದಾ ಬರಿಬೇಕು. ಇಟ್ ಈಸ್ ಅ ವೆರಿ ವಂಡರ್ಫುಲ್ ಡೇ. ಕೊನೆಗೆ ಬರೋದು ಇದನ್ನು ಫುಲ್ ಸ್ಟಾಪನ್ನು ಇಡಬೇಕು, ಈ ಭಾವಾರ್ಥಕ ಚಿಹ್ನೆಯನ್ನು ತೆಗಿಬೇಕು. ಇಷ್ಟೇ. ಅದು ಗೊತ್ತಾದರೆ ನಿಮ್ಗೆ ಇನ್ನೂ ಇದು ವೆರಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್, ವಾಟ್ ಅ ಹ್ಯಾಪಿ ಡೇ ದಿಸ್ ಈಸ್. ವಾಟ್ ಅ ಹ್ಯಾಪಿ ಡೇ ದಿಸ್ ಈಸ್. ಓಕೆ, ಇಲ್ಲಿ ದಿಸ್ ಈಸ್ ಅನ್ನೋದು ಏನು ಮಾಡ್ರಿ, ಫಸ್ಟಿಗೆ ತೆಗೆದುಕೊಳ್ಳಿ, ದಿಸ್ ಈಸ್. ಓಕೆ, ದಿಸ್ ಈಸ್. ಕೊನೆಗೆ ಇಲ್ಲೇನು ವಾಟ್ ಅ ಅಂತೇಳಿದೆ. ಸೊ ಹಾಗಾಗಿ ನಾವು ಇಲ್ಲೇನು ಬಳಸಬೇಕು, ಅ ವೇರಿಯನ್ನು ಬಳಸಬೇಕು, ಅ ವೇರಿ. ಓಕೆ, ಉಳಿದೇನು, ಅ ಹ್ಯಾಪಿ ಡೇ. ಹ್ಯಾಪಿ ಡೇ ಅನ್ನು ನೀವೇನು ಮಾಡಿರಿ, ಯಥಾವತ್ತವಾಗಿ ಬರೋದು ಇಡಿ, ಕೊನೆಗೆ ಫುಲ್ ಸ್ಟಾಪನ್ನು ಇಡಿ. ದಿಸ್ ಈಸ್ ಅ ವೆರಿ ಹ್ಯಾಪಿ ಡೇ. ಸೊ ಫುಲ್ ಸ್ಟಾಪ್. ಇಷ್ಟೇ ನಿಮ್ಮ ಆನ್ಸರ್. ನಾಲ್ಕನೇದು, ಹೌ ಬ್ಯೂಟಿಫುಲ್ ಈಸ್ ದ ತಾಜ್. ತಾಜ್ ಎಷ್ಟು ಸುಂದರವಾಗಿದೆಯಲ್ಲ. ಸೊ ಇದನ್ನು ಎಕ್ಸ್ಕ್ಲಮೇಟರಿ ಇದ್ದುದನ್ನು ನೀವೇನು ಮಾಡಿರಿ, ಅಸರ್ಟಿವ್ ಮಾಡೋದಾದರೆ ದ ತಾಜ್. ಓಕೆ, ದ ತಾಜ್ ಅನ್ನು ನೀವೇನು ಮಾಡಿ ತೆಗೆದುಕೊಂಡು ಬರ್ರಿ, ದ ತಾಜ್. ಓಕೆ, ದ ತಾಜ್ ಈಸ್ ಹೌ ಇದೆಯಲ್ಲ. ಸೊ ಹಾಗಾಗಿ ನೀವು ಇಲ್ಲೇನು ಬಳಸಬೇಕು, ವೇರಿಯನ್ನು ಬಳಸಬೇಕು. ಓಕೆ, ಕೊನೆಗೆ ಉಳಿದಿದ್ದೇನು, ಬ್ಯೂಟಿಫುಲ್ ಅನ್ನು ನೀವು ಬಳಸ್ತಾ ಬರಬೇಕು. ಓಕೆ, ಇಷ್ಟೇ. ಈಸಿ ಇದೆ ಇದು. ಇದರಲ್ಲಿ ಏನು ಅಂಥದ್ದು ನೀವು ಒದ್ದಾಡುವಂಥದ್ದು ಏನಿಲ್ಲ, ಇದರಲ್ಲಿ ತುಂಬಾ ಈಸಿ ಇದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಹೌ ಬ್ಯೂಟಿಫುಲ್ ದ ಬರ್ಡ್ ಈಸ್. ಅಂತ ಹೇಳಿ ಕೊಡ್ತಾರೆ. ಇದನ್ನು ಇದು ಯಾವುದಿದೆ, ಇದು ಎಕ್ಸ್ಕ್ಲಾಮೇಟರಿ. ನೀವು ಇದನ್ನು ಮರೆಯಾಗಿಲ್ಲ, ಎಲ್ಲಿಗೆ ಭಾವಾರ್ಥಕ ಚಿಹ್ನೆ ಇರುತ್ತೆ ಅದು ಎಕ್ಸ್ಕ್ಲಾಮೇಟರಿ ಇದೆ. ಸೊ ಇದನ್ನು ನೀವೇನು ಮಾಡಬೇಕು, ಅಸರ್ಟಿವ್ ಸೆಂಟೆನ್ಸ್ ಒಳಗೆ ಏನು ಮಾಡಬೇಕು, ಚೇಂಜ್ ಮಾಡಬೇಕು, ಅಸರ್ಟಿವ್ ಸೆಂಟೆನ್ಸ್. ಓಕೆ, ಸೊ ಆಗಿದ್ಮೇಲೆ ಮಾಡ್ತಾ ಬರೋಣ. ದ ಬರ್ಡ್, ನಮ್ಮ ಸಬ್ಜೆಕ್ಟ್ ಏನು, ದ ಬರ್ಡ್. ಓಕೆ, ನಾವಿಲ್ಲಿ ದ ಬರ್ಡ್ ಅನ್ನು ಹಚ್ಕೊಂಡಿವಿ. ಸೊ ಇಲ್ಲಿ ಹೌ ಇದೆ. ಸೊ ಹೌ ಅಂದಮೇಲೆ ನಾನು ಏನು ಬಳಸ್ಬೇಕಂತ ಹೇಳಿದೆ, ವೇರಿಯನ್ನು ಬಳಸಬೇಕು. ಒಂದು ವೇಳೆ ವಾಟ್ ಇತ್ತು ಅಂತಂದರೆ ಆ ವೇರಿಯನ್ನು ಬಳಸ್ತಿದ್ವಿ. ಓಕೆ, ಇಲ್ಲಿ ಹೌ ಮಾತ್ರ ಇದೆ. ಸೊ ವೇರಿಯನ್ನು ಬಳಸ್ತೀನಿ, ಉಳಿದಿರೋದನ್ನು ಯಥಾವತ್ತಾಗಿ ಬರಿತಾ ಬರ್ತೀನಿ. ಕೊನೆಗೆ ಫುಲ್ ಸ್ಟಾಪ್ ಇದನ್ನು ತೆಗೆದಾಕ್ತೀನಿ. ನೆಕ್ಸ್ಟ್, ಹೌ ಬ್ಯೂಟಿಫುಲ್ ದಿಸ್ ಸಿಟಿ ಈಸ್ ಅಂತೇಳಿದೆ. ಸೊ ಇದನ್ನು ಯಾವ ರೀತಿ ಚೇಂಜ್ ಮಾಡಬೇಕು, ದಿಸ್ ಸಿಟಿ ಅನ್ನೋದು ನಮ್ಮ ಸಬ್ಜೆಕ್ಟ್. ಓಕೆ, ಈಸ್ ಅನ್ನೋದು ನಮ್ಮ ಹೆಲ್ಪಿಂಗ್ ವರ್ಡ್. ಓಕೆ, ನೀವು ಬೇಕಾದ್ರೆ ನೀವು ಈ ರೀತಿ ಫಾರ್ಮುಲಾನು ಹಾಕ್ಕೋಬೋದು, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್, ಓಕೆ, ಇಲ್ಲಿ ವೇರಿ ಆದರೂ ಹಾಕ್ಕೊಳ್ರಿ ಅಥವಾ ಅ ವೇರಿ ಆದರೂ ಬರ್ಕೊಳ್ಳಿ, ಅ ವೇರಿ ಪ್ಲಸ್ ಆಬ್ಜೆಕ್ಟ್. ಇದು ನಿಮ್ಮ ಫಾರ್ಮುಲಾ ಆದರೂ ನೀವು ಹಾಕ್ಕೊಳ್ರಿ. ಹೌದಾ? ಸಬ್ಜೆಕ್ಟ್ ಕೊನೆಗಿರುತ್ತೆ. ಸಬ್ಜೆಕ್ಟ್ ದಿಸ್ ಸಿಟಿ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ನಮ್ಮ ವರ್ಬ್. ಆಮೇಲೆ ಅದ್ರ ನೆಕ್ಸ್ಟ್ ವೇರಿ ಅಥವಾ ಆ ವೇರಿಯನ್ನು ಬರೀಬೇಕು, ಕೊನೆಗೆ ಆಬ್ಜೆಕ್ಟನ್ನು ಬರೀಬೇಕು. ಓಕೆ, ಹೌ ಬ್ಯೂಟಿಫುಲ್ ದಿಸ್ ಸಿಟಿ ಈಸ್. ಓಕೆ, ದಿಸ್ ಸಿಟಿ ಈಸ್ ಅನ್ನೋದನ್ನು ಫಸ್ಟ್ ಬರೀಬೇಕು. ಇಲ್ಲಿ ಹೌ ಇರೋದ್ರಿಂದ ವೇರಿಯನ್ನು ಬಳಸ್ತೀನಿ, ಉಳಿದಿರೋದು ಬ್ಯೂಟಿಫುಲ್ಲನ್ನು ಯಥಾವತ್ತಾಗಿ ಬರಿತಾ ಬರ್ತೀನಿ. ಈ ರೀತಿ ನಿಮ್ಮ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇಂಟು ಅಸರ್ಟಿವ್ ಸೆಂಟೆನ್ಸ್. ಓಕೆ, ಇಷ್ಟು ವೆರಿ ಈಸಿ ಇದೆ. ಏನು ನೀವು ಅಷ್ಟು ಇದು ಮಾಡ್ಕೊಳ್ಳೋಂಥದ್ದು, ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಸೊ ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆ ಇನ್ನೂ ಏನಾದರೂ ಇದ್ರ ಮೇಲೆ ಡೌಟ್ ಇತ್ತು ಅಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ತಾ ಬನ್ನಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ನಾವು ಲಿಂಕರ್ಸ್ ಬಗ್ಗೆ ನಾವು ನೋಡ್ತಾ ಬರೋಣ. ನಿಮಗೆ ಲಿಂಕರ್ಸ್ ಮೇಲೆ 1 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಬರೋಣ.